ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 11ನೇ ಪ್ರಶ್ನೆ, ಅಹೋಂ ರಾಜಮನೆತನ, ಮೊಘಲರು ಮತ್ತು ಮರಾಠರು ಎಂಬಂತಹ ಚಾಪ್ಟರ್ ಇಂದ ಅಹೋಂ ರಾಜವಂಶದ ಪ್ರಮುಖ ರಾಜರನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಇದು ಅಹೋಂ ರಾಜವಂಶದ ಲಾಂಛನ. ಓಕೆನಾ? ಸೊ ಈ ಒಂದು ರಾಜವಂಶವು 13ನೇ ಶತಮಾನದಲ್ಲಿ ಭಾರತಕ್ಕೆ ಬಂದು ಮಂಗೋಲರು ನೆಲೆಸಿದರು. 13ನೇ ಶತಮಾನದಲ್ಲಿ ಭಾರತಕ್ಕೆ ಬಂದು ನೆಲೆಸಿದಂತಹ ಮನೆತನ. ಎಲ್ಲಿಂದ ಬಂದಿರೋದು? ಥೈಲ್ಯಾಂಡ್, ಈಗಿನ ಥೈಲ್ಯಾಂಡ್ ಮತ್ತು ಮಯನ್ಮಾರ್ ಓಕೆ ದೇಶಗಳಿಂದ ವಲಸೆ ಬಂದು ನೆಲೆಸಿದಂತಹ ಜನಾಂಗದವರು. ಭಾರತದ ಅಸ್ಸಾಂ ಭಾಗದಲ್ಲಿ ಇವರು ಬಂದು ನೆಲೆಸ್ತಾರೆ. ಓಕೆ, ಎಲ್ಲಿ ಬಂದು ನೆಲೆಸ್ತಾರೆ ಮಕ್ಕಳೇ? ಭಾರತದ ಅಸ್ಸಾಂ ರಾಜ್ಯದಲ್ಲಿ ಬಂದು ನೆಲೆಸ್ತಾರೆ. ಸೊ ಈ ವಂಶದ ಸ್ಥಾಪಕ ಯಾರು ಅಂತಂದ್ರೆ ಸುಕಫಾ. ಇದನ್ನು 1228ರಲ್ಲಿ ಈ ಒಂದು ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಓಕೆನಾ? ಸ್ವತಂತ್ರ ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಈ ಒಂದು ರಾಜ ಮನೆತನದ ಇತರ ಪ್ರಸಿದ್ಧ ಅರಸರು ಅಂತಂದ್ರೆ ಜಯಧ್ವಜ ಸಿಂಹ, ಚಕ್ರಧ್ವಜ ಸಿಂಹ, ಉದಯಾದಿತ್ಯ ಸಿಂಹ. ಓಕೆನಾ? ಈ 3 ರಾಜರು ಈ ಒಂದು ಅಹೋಂ ರಾಜ ಮನೆತನದ ಪ್ರಸಿದ್ಧ ಅರಸರು. ಥ್ಯಾಂಕ್ ಯು.